ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಅಶು. ಇವತ್ತು ನಾನು ವ್ಲಾಗ್ ತೋರಿಸ್ಕೊಳ್ತಾ ಒಂದು ತುಂಬ ಉಪಯುಕ್ತ ಮಾಹಿತಿನ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಏನಪ್ಪ ಅಂತಂದರೆ, ನನಗೆ ತುಂಬ ಜನ ಕೇಳಿದ್ದೀರಾ, ಅಕ್ಕ ನಿಮಗೆ 3 ಮಕ್ಕಳಿದ್ದಾರಾ, ಹಾಗೆ ನಿಮಗೆ 3 ಮಗುನೂ ನಾರ್ಮಲ್ ಡೆಲಿವರಿನೇ ಆಗಿದೆಯಾ ಅಥವಾ ಸಿಸರಿನ್ ಆಗಿದೆಯಾ ಹೇಳಿ ಅಕ್ಕ ಅಂತ ಕೇಳಿದ್ದೀರಾ. ತುಂಬ ಜನ ಅಕ್ಕ ನಿಮ್ಮ ಏಜ್ ಎಷ್ಟು ಅಂತಲೂ ಕೇಳಿದ್ದೀರಾ. ಮತ್ತು ಅಕ್ಕ ನಿಮ್ಮ ದೊಡ್ಡ ಮಗಳಿಗೆ ಎಷ್ಟು ವರ್ಷ ಆಗಿದೆ ಅಂತಲೂ ಕೇಳಿದ್ದೀರಾ. ನಾನು ಅದೆಲ್ಲ ಕ್ವೆಶನ್ಸ್ಗೂ ಇವತ್ತು ಉತ್ತರ ಕೊಡೋಣ ಅಂತ ಈ ವ್ಲಾಗ್ನ ಮಾಡ್ತಾಯಿದ್ದೀನಿ. ಯಾರು ಕೂಡ ಸ್ಕಿಪ್ ಮಾಡದೆ ಕಂಪ್ಲೀಟ್ ವಿಡಿಯೋ ನೋಡಿ. ಸ್ಕಿಪ್ ಮಾಡ್ತು ಅಂತ ಅಂದರೆ ನಿಜವಾಗ್ಲೂ ಈ ವಿಚಾರದಲ್ಲಿ ಒಂದು ಪಾಯಿಂಟ್ ಮಿಸ್ ಮಾಡ್ತೀವಿ ಅಂತ ಅಂದರೂ ಅದು ಏನು ಯೂಸ್ ಆಗಲ್ಲ. ಏನಕ್ಕೆಂದರೆ ನಾರ್ಮಲ್ ಡೆಲಿವರಿ ಅನ್ನೋದು ಈ ಒಂದು ಟೈಮಲ್ಲಿ ನಮಗೆ ತುಂಬ ಇಂಪಾರ್ಟೆಂಟ್. ಏನಕ್ಕೆ ಅಂತ ಅಂದರೆ ತುಂಬ ರೇರ್ ಆಗಿಬಿಟ್ಟಿದೆ. ಈಗ ನಾರ್ಮಲ್ ಡೆಲಿವರಿ ಆಗೋದೇ ರೇರ್ ಆಗಿಬಿಟ್ಟಿದೆ. ಯಾಕೆ ಅಂತ ಅಂದರೆ, ಮೊದಲನೇದಾಗಿ ಈಗ ನಾವು ತುಂಬ ದೊಡ್ಡ ಹಾಸ್ಪಿಟ್ಲ್ಗಳಿಗೆ ತೋರಿಸ್ತೀವಿ. ಚಿಕ್ಕ ಹಾಸ್ಪಿಟ್ಲು ದೊಡ್ಡ ಹಾಸ್ಪಿಟ್ಲ್ ಅನ್ನೋದಕ್ಕಿಂತ ಈಗ ತುಂಬ ಚೆನ್ನಾಗಿರುತ್ತೆ, ನಾವು ಪ್ರೈವೇಟಲ್ಲಿ ತೋರಿಸೋಣ ಅಂತ ತೋರಿಸ್ತೀವಿ. ಅಲ್ಲಿ ಕೆಲವು ಡಾಕ್ಟರ್ಗಳಿಗೆ ತುಂಬ ಪೇಷಂಟ್ಸ್ ಇರೋದ್ರಿಂದ ಪೇಷಂಟ್ಸ್ ಇರಲ್ಲ. ಕೆಲವರು ಸಿಸರಿನ್ ಮಾಡಿಬಿಡ್ತಾರೆ ನಾರ್ಮಲ್ ಆದರೂ. ಇನ್ನು ಕೆಲವ್ರಿಗೆ ಕಾಂಪ್ಲಿಕೇಟ್ ಇರುತ್ತೆ ಅಂತ ಸಿಸರಿನ್ ಮಾಡ್ತಾರೆ. ಎಲ್ಲೋ ರೇರ್ ಆಗೋಗ್ಬಿಟ್ಟಿದೆ ನಾರ್ಮಲ್ ಮಾಡೋದು ಅಂತ ಆಗ್ಬಿಟ್ಟಿದೆ. ಈಗ ನನಗೆ ಮೊದಲನೇ ಕ್ವೆಶನ್ ಕೇಳಿದ್ದು ಏನು ಅಂತ ಅಂದರೆ, ಮೊದಲನೇ ಮಗು ಎಷ್ಟು ವರ್ಷಕ್ಕಾಯಿತು ಅಂತ ಕೇಳಿದ್ದೀರಾ. ಮೊದಲನೇ ಮಗು ಬಂದು ನನಗೆ 18 ವರ್ಷಕ್ಕೆ ಮಗು ಆಗಿದ್ದು. ಅದು ಹೆಣ್ಮಗು. 18 ವರ್ಷ ನನಗೆ ಯಾವ ರೀತಿ ನನಗೆ ನಾರ್ಮಲ್ ಡೆಲಿವರಿಗೆ ನಮ್ಮಮ್ಮ ನನಗೆ ಯಾವ ರೀತಿ ಪ್ರಿಪೇರ್ ಮಾಡಿದ್ರು ಅಂತ ಅಂದರೆ, ಸ್ಟಾರ್ಟಿಂಗಿಂದನೇ ಅಂದರೆ ನಾರ್ಮಲ್ಲೇ ಆಗಬೇಕು ಅಂತಲೇ ಮಾಡಿದ್ರು. ಬಟ್ ನಾನು ಆ ಟೈಮಲ್ಲಿ ತುಂಬ ಸಣ್ಣ ಇದ್ದೆ. ಆಗಷ್ಟೇ ಮದುವೆ ಆಗಿ 1.5 ಇಯರ್ ಆಗಿತ್ತು. ತುಂಬ ಸಣ್ಣ ಇದೆ, ಚಿಕ್ಕ ಹುಡುಗಿ ಆಗಿದ್ದರಿಂದ ಸಣ್ಣಕ್ಕಿದ್ದೆ. ಇನ್ನೊಂದು 40 kg ಇದ್ದೆ ಅಷ್ಟೇ. ಯಾವ ರೀತಿ ಅಂತ ಅಂದರೆ, ಮೊದಲನೇದಾಗಿ ನನಗೆ ಪ್ರತಿದಿನ ಕೆಂಪಕ್ಕಿ ಗಂಜಿ ಕೊಡ್ತಾಯಿದ್ರು. ಕೆಂಪಕ್ಕಿ ಗಂಜಿ ಮಾತ್ರ ಮಿಸ್ಸೇ ಇಲ್ಲ. ಮತ್ತು ಪ್ರತಿದಿನವೂ ನಾನು ವಾಕ್ ಮಾಡ್ತಾಯಿದ್ದೆ. 3 ತಿಂಗಳಾದಮೇಲಿಂದ ನಾನು 9 ತಿಂಗಳವರೆಗೂ ನಾನು ವಾಕ್ ಮಾಡ್ತಾಯಿದ್ದೆ. ಪ್ರತಿದಿನವೂ ನನಗೆ ಕೆಂಪಕ್ಕಿ ಗಂಜಿ ಕೊಡ್ತಾಯಿದ್ರು. ಮತ್ತು ಜಾಸ್ತಿ ಡ್ರೈ ಫ್ರೂಟ್ಸ್ ತಿನ್ನಿಸ್ತಾಯಿದ್ರು. ಅಂದರೆ ಆ ಟೈಮಲ್ಲಿ ನಮಗೆ ಮಗುಗೆ ಎಷ್ಟು ಸ್ಟ್ರೆಂತ್ ಬೇಕೋ ಅಷ್ಟೇ ಸ್ಟ್ರೆಂತ್ ಕೂಡ ನಮಗೂ ಕೂಡ ಇರಬೇಕು. ಏನಕ್ಕೆ ಅಂತ ಅಂದರೆ, ಒಂದು ನಾರ್ಮಲ್ ಡೆಲಿವರಿ ಆಗಿ ನಮಗೆ ಮಗು ಆಗುತ್ತೆ ಅಂತ ಅಂದರೆ ನಿಜವಾಗ್ಲೂ ಮತ್ತೆ ಸತ್ತಿ ಹುಟ್ಟಿದಂಗೆ, ನಮ್ಮ ಪುನರ್ಜನ್ಮ ಬಂದಂಗೆ ಅಂತಲೇ ಅರ್ಥ. ಅದು ಅಷ್ಟು ಡಿಫಿಕಲ್ಟ್ ಇರುತ್ತೆ. ಆ ಒಂದು ಜರ್ನಿ ಆಗಿರ್ಬೋದು, ಆ ಒಂದು ಟೈಮ್ ಆಗಿರ್ಬೋದು, ಅಷ್ಟು ಡಿಫಿಕಲ್ಟ್ ಆಗಿರುತ್ತೆ. ಮತ್ತು ಮೇನ್ಲಿ ನಾವೊಂದು ತುಂಬ ಸ್ಪೋರ್ಟಿವ್ ಆಗಿರಬೇಕು. ನಮ್ಮ ತಲೆಯಲ್ಲಿ ಏನೂ ಓಡಿಸ್ಬಾರ್ದು. ನಮ್ಮದೇನಿದ್ರೂ ಮಗು ಬೆಳವಣಿಗೆ ಚೆನ್ನಾಗಾಗಿದೆಯಾ ಆಗುತ್ತಾ ಅಂತ ನೋಡ್ಕೊಬೇಕು. ಚೆನ್ನಾಗಿ ಊಟ ಮಾಡಬೇಕು. ನಮ್ಮ ಹೆಲ್ತನ್ನು ನಾವು ನೋಡ್ಕೊಬೇಕು. ನಾರ್ಮಲ್ ಡೆಲಿವರಿಗೆ ಹೇಗಾಗುತ್ತೆ ಅನ್ನೋದನ್ನ ಮಾತ್ರ ನಾವು ಯೋಚನೆ ಮಾಡಬೇಕು. ಆ 9 ತಿಂಗಳಲ್ಲಿ ನಾವು ಯೋಚನೆ ಮಾಡಬೇಕಾಗಿರೋದು ಅಷ್ಟೇ. ಹಾಗೆ ಕೆಂಪಕ್ಕಿ ಗಂಜಿ ಕೊಡ್ತಾಯಿದ್ರು. ಮೊದಲನೇದಾಗಿ ನಾನು ತುಂಬ ಅಂದರೆ ತುಂಬ ತೊಗೋತಾಯಿದ್ದೆ. ಅದು ಹೊಟ್ಟೆಲಿ ನೀರಿನ ಅಂಶ ಜಾಸ್ತಿ ಇದ್ದರೆ ಮಗು ಕೂಡ ಮೂಮೆಂಟ್ಸ್ ಜಾಸ್ತಿ ಇರುತ್ತೆ ಅಂತ. ಇನ್ನು ಕೆಂಪಕ್ಕಿ ಗಂಜಿ ಕುಡಿಯೋದ್ರಿಂದ ದೇಹ ತಂಪಾಗಿರ್ತಿತ್ತು. ಯಾವಾಗಲೂ ಅತಿ ಹೀಟ್ ಆಗ್ತಿರಲಿಲ್ಲ. ಏನಕ್ಕೆಂದರೆ ಡೆಲಿವರಿ ಟೈಮಲ್ಲಿ ಎಷ್ಟು ಬೇಕೋ ಅಷ್ಟು ಬ್ಲೀಡಿಂಗ್ ಹೋಗುತ್ತೆ. ತುಂಬ ಅತಿಯಾದ ಬ್ಲೀಡಿಂಗ್ ಹೋಗಬಾರ್ದು ಅನ್ನೋದೊಂದು ಉದ್ದೇಶಕ್ಕೆ ನಮ್ಮಮ್ಮ ನನಗೆ 3 ತಿಂಗಳಾದಮೇಲಿಂದನೇ ಸ್ಟಾರ್ಟ್ ಮಾಡಿದ್ರು ಇದನ್ನೆಲ್ಲ. ಏನಕ್ಕೆಂದರೆ 3 ತಿಂಗಳವರೆಗೂ ಅಷ್ಟು ಊಟ ಸೇರಿಸಲ್ಲ ಅದರಿಂದ ನಂಗೆ 3 ತಿಂಗಳಾದಮೇಲೆ ಇದನ್ನೆಲ್ಲನೂ ಸ್ಟಾರ್ಟ್ ಮಾಡಿದ್ರು. ಹಾಗೆ ಎಕ್ಸಸೈಸ್ ಇರ್ತಿತ್ತು ಯಾವಾಗಲೂ. ಅಂದರೆ ಬಟರ್ಫ್ಲೈ ಎಕ್ಸಸೈಸ್ ಮಾಡ್ತಾಯಿದ್ದೆ ಮತ್ತು ವಾಕ್ ಮಾಡ್ತಾಯಿದ್ದೆ. ಯಾವುದೇ ರೀತಿ ಮಿಸ್ ಇಲ್ಲ. ವಾಕ್ ಅಂತೂ ಖಂಡಿತ ಮಾಡ್ತಾಯಿದ್ದೆ. 9 ತಿಂಗಳವರೆಗೂ ಮಾಡ್ತಾಯಿದ್ದೆ. 8 ತಿಂಗಳಾದಮೇಲೆ 3 ರೌಂಡ್ ಮಾಡೋದಕ್ಕೆ 2 ರೌಂಡ್ ಅಂತೂ ಮಾಡ್ತಾಯಿದ್ದೆ. ಮೇನ್ಲಿ ಎಲ್ಲರೂ ಹೇಳ್ತಾರೆ, ಕೆಲವ್ರಿಗೆ ನಿಜವಾಗ್ಲೂ ಕೆಲಸ ಮಾಡೋ ಮೂಡ್ ಇರಲ್ಲ ಈ ಟೈಮಲ್ಲಿ. ಆದರೆ ಕೆಲಸ ಮಾಡಬೇಕು. ಕೆಲಸ ಮಾಡಿದ್ರೆ ದೇಹ ಕೂಡ ಆರಾಮಾಗುತ್ತೆ. ಬಾಡಿ ಟೈಟ್ ಅಂತ ಅನಿಸಲ್ಲ, ಫ್ಲೆಕ್ಸಿಬಲ್ ಅನಿಸುತ್ತೆ, ಲೂಸಾಗಿರುತ್ತೆ. ಇದರಿಂದ ನಾವು ಕೆಲಸ ಮಾಡೋದ್ರಿಂದ ನಮಗೆ ನಾರ್ಮಲ್ ಡೆಲಿವರಿ ಆಗೋ ಚಾನ್ಸಸ್ಸು ಜಾಸ್ತಿನೇ ಇರುತ್ತೆ. ಮತ್ತು ನಾವು ಫಸ್ಟ್ಲಿ ನಂಬಿಕೆ ಇಟ್ಕೊಬೇಕು. ನಾರ್ಮಲ್ ಡೆಲಿವರಿ ಆಗೋಕ್ಕೆ ಮೇನ್ಲಿ
ನಂಬಿಕೆ ಇಟ್ಕೋಬೇಕು. ನಾನು ನಾರ್ಮಲ್ಲೇ ಮಾಡ್ಕೋಬೇಕು, ನಂಗೆ ನಾರ್ಮಲ್ ಡೆಲಿವರಿನೇ ಆಗಬೇಕು ಅನ್ನೋ ನಂಬಿಕೆ ಇಟ್ಕೊಬೇಕು. ಅದೊಂದು ಕಾನ್ಫಿಡೆಂಟ್ ನಮ್ಮ ಹತ್ರ ಇತ್ತು ಅಂತಂದರೆ ಖಂಡಿತ ನಮಗೆ ನಾರ್ಮಲ್ ಆಗುತ್ತೆ. ಆ ಟೈಮಲ್ಲಿ ನಮ್ಗೆ ಅನಿಸುತ್ತೆ, ಡಾಕ್ಟರ್ಗೆ ಗೊತ್ತಾಗುತ್ತೆ ನಮಗೆ ನಾರ್ಮಲ್ ಆಗುತ್ತೋ ಆಗಲ್ವೋ ಅಂತ. ಅದೇ ಹೇಳಿದ್ನಲ್ಲ, ಕೆಲವು ಡಾಕ್ಟರ್ಸ್ ವೆಯ್ಟ್ ಮಾಡಲ್ಲ, ಇನ್ನೂ ಕೆಲವು ಡಾಕ್ಟರ್ ವೆಯ್ಟ್ ಮಾಡ್ತಾರೆ. ನಾವು ಯಾವ ರೀತಿ ತೋರಿಸ್ಕೊಳ್ತೀವಿ ಆ ರೀತಿ. ಈಗ ನಿಮ್ಮೆಲ್ರಿಗೂ ಗೊತ್ತು, ನಾನು ಹೇಳ್ತಾ ಇರ್ತೀನಿ, ನಮ್ಮ ತಾಯಿ ಮನೆ ಬಂದು ಮೈಸೂರು, ನಾನು ಮದುವೆ ಆಗಿರೋದು ಮಂಡ್ಯಕ್ಕೆ, ಪಾಂಡುಪುರ ಅಂತ ಹೇಳಿದ್ದೀನಿ. ನಾನು ತುಂಬ ಜನಕ್ಕೆ ಗೊತ್ತಿರ್ಬೋದು. ಆದರೆ ನನಗೆ ಮೊದಲನೇ ಮಗು ಆಗಿದ್ದು 18 ವರ್ಷಕ್ಕೆ ನನಗೆ ನಾರ್ಮಲ್ ಡೆಲಿವರಿ ಆಯಿತು. ನಾನು ಟಿಪ್ಸ್ ಯೂಸ್ ಮಾಡಿದ್ದು ಇಷ್ಟೇ: ಕೆಂಪಕ್ಕಿ ಗಂಜಿ, ಡ್ರೈ ಫ್ರೂಟ್ಸ್ ಜಾಸ್ತಿ ತಿಂತಿದ್ದೆ, ವಾಕು, ಬಟರ್ಫ್ಲೈ ಎಕ್ಸಸೈಸ್ ಮಿಸ್ ಇರಲಿಲ್ಲ, ಇಷ್ಟನ್ನು ಮಾಡ್ತಿದ್ದೆ. ಮತ್ತು ಯಾವಾಗಲೂ BP ಎಲ್ಲ ಕಂಟ್ರೋಲಲ್ಲೇ ಇಟ್ಕೋಬೇಕಿತ್ತು. ನಾವು ತುಂಬ ಟೆನ್ಷನ್ ತೊಗೊಳ್ಳೋದಾಗಲಿ, ಅನ್ನೆಸೆಸರಿ ಯೋಚನೆ ಮಾಡೋದಾಗಲಿ ಈ ರೀತಿ ಮಾಡೋಕ್ಕೆ ಹೋಗಬಾರ್ದು. ಇದ್ದರೂ ಕೂಡ ಮಾಡಬಾರ್ದು. ಈ ಟೈಮಲ್ಲಿ ಅದನ್ನೆಲ್ಲ ಇಗ್ನೋರ್ ಮಾಡಬೇಕು. ಅದನ್ನೆಲ್ಲ ಇಗ್ನೋರ್ ಮಾಡಿ ಮೊದಲನೇ ಮಗು ನನಗೆ ನಾರ್ಮಲ್ ಡೆಲಿವರಿ ಆರಾಮಾಗಾಯಿತು. ಇನ್ನು ಎರಡನೇ ಮಗುಗೂ ಅಷ್ಟೇ ಅದೇ ಕಂಟಿನ್ಯೂ ಆಯ್ತಿತ್ತು. ಅಂದರೆ ಕೇಸರಿ ಎಲ್ಲ ನಾನು ಒಂದು 3 ತಿಂಗಳಿಂದನೇ ಸ್ಟಾರ್ಟ್ ಮಾಡಿಬಿಟ್ಟೆ. ನಾನು 3ನೇ ಮಗುಲಿ ಕೇಸರಿ ತೊಗೊಳ್ಳಿಲ್ಲ, ನನಗೆ ಏನೋ ತೊಗೋಬೇಕು ಅಂತಲೇ ಅನ್ನಿಸ್ಲಿಲ್ಲ. ಆದರೆ ಮೊದಲನೇ ಮಗುಲಿ ಮತ್ತು ಎರಡನೇ ಮಗುಲಿ ನಾನು ಕೇಸರಿ ತೊಗೊಂಡಿದ್ದೀನಿ. ಕೆಲವ್ರು ಹೇಳ್ತಾರೆ ತುಂಬ ಹೀಟ್ ಆಗಿಬಿಡುತ್ತೆ, ಅದಿಷ್ಟು ತೊಗೊಬೇಕು. ಹಾಗೇನಿಲ್ಲ, ನಾನು ಒಟ್ಟು 3 ಕನ್ಸೀವ್ ಅಂತ ಗೊತ್ತಾದಾಗಿಂದನೇ ಸ್ಟಾರ್ಟ್ ಮಾಡಿದ್ದೀನಿ. ಆಗಲಿಂದ ನಾನು 9 ತಿಂಗಳಾಗೋವರೆಗೂ ಹತ್ರ ನಾನೊಂದು 5 ಬಾಟಲ್ ಕೇಸರಿನೇ ಕುಡ್ದಿದ್ದೀನಿ. ಅಂದರೆ ಹಾಲ್ಗೆ ಹಾಕ್ಕೊಂಡು ಕುಡ್ದಿದ್ದೀನಿ. ನಂಗೆ ಅದು ಯಾವುದೇ ರೀತಿ ಪ್ರಾಬ್ಲಮ್ಸ್ ಆಗಿಲ್ಲ. ಪರ್ಸ್ನಲಿ ನನಗೆ ಮಾತ್ರ ಯಾವುದೇ ರೀತಿ ಪ್ರಾಬ್ಲಮ್ಸ್ ಆಗಿಲ್ಲ. ನಂಗೆ ತುಂಬ ಚೆನ್ನಾಗಿ ಅದು ಕೇಸರಿ ಇಷ್ಟ ಆಗ್ತಿತ್ತು, ಕುಡಿತಿದ್ದೆ. ಹಾಲು ಮಾತ್ರ ಮಿಸ್ ಮಾಡ್ತಿರಲಿಲ್ಲ. ಎರಡನೇ ಮಗುಲು ಅಷ್ಟೇ. ಅದೇ ನನ್ನ 3ನೇ ಮಗುಲಿ ನಾನು ಕೇಸರಿ ತೊಗೊಳ್ಳಿಲ್ಲ, ಕುಡಿಬೇಕು ಅಂತಲೂ ಅನ್ನಿಸ್ಲಿಲ್ಲ. 3ನೇ ಮಗುಲಿ ನಾನು ಎರಡನೇ ಮಗುಲು ಸೇಮ್ ಪ್ರೊಸೆಸ್ಸೇ. ಅಂದರೆ ಅದೇ ರೀತಿ ಕೆಂಪಕ್ಕಿ ಗಂಜಿ, ಡ್ರೈ ಫ್ರೂಟ್ಸ್ ತಿನ್ನಬೇಕು ಅನ್ನಿಸ್ತಿಲ್ಲ. ಬಟ್ ಮಗುಗೋಸ್ಕರ, ವೆಯ್ಟ್ ಗೇನ್ಗೋಸ್ಕರ ತಿಂತಿದ್ದೆ. ನಂಗೆ ಮೊದಲನೇ ಮಗು 600 ಇತ್ತು, ಎರಡನೇ ಮಗು 550 ಇತ್ತು. ನಾರ್ಮಲ್ ಡೆಲಿವರಿನೇ ಆಯಿತು. ಅಂದರೆ ಒಂದು ಕಾನ್ಫಿಡೆಂಟ್ ಇರಬೇಕು ನಾವು, ನಾರ್ಮಲ್ ಡೆಲಿವರಿ ಆಗುತ್ತೆ ಅಂತ. ಮತ್ತು ನನಗೆ ಯಾವುದೇ ಕಾಂಪ್ಲಿಕೇಟೆಡ್ ಇರಲಿಲ್ಲ, ಆರಾಮಾಗಿ ನಾರ್ಮಲ್ ಡೆಲಿವರಿ ಕೂಡ ಆಯಿತು. ನಾನು ಮಾಡ್ತಿದ್ದಿದ್ದು ಇಷ್ಟೇ ನಾರ್ಮಲ್ ಡೆಲಿವರಿಗೆ. ಕೆಂಪಕ್ಕಿ ಗಂಜಿ ಅಂತೂ ಮಿಸ್ ಮಾಡದೆ ಕುಡೀರಿ, ತುಂಬಾ ಒಳ್ಳೆಯದು, ಅದು ಹೆಲ್ತ್ಗೂ ಕೂಡ ಒಳ್ಳೆಯದು. ನೆಕ್ಸ್ಟು 3ನೇ ಮಗು ವಿಚಾರಕ್ಕೆ ಬಂದರೆ, ಈ ಮಗುಲಿ ನನಗೆ ತುಂಬಾ ಭಯ ಇತ್ತು, ಆಗುತ್ತೋ ಆಗಲ್ವೋ ಅಂತ. ಮತ್ತು ನಂಗೆ ಡಾಕ್ಟ್ರು 2 ನಾರ್ಮಲ್ ಆಗಿರೋದ್ರಿಂದ 3ನೇ ಮಗು ನಿಮಗೆ ಡೆಲಿವರಿ ಕೂಡ ಬೇಗ ಆಗೋ ಚಾನ್ಸಸ್ ಇರುತ್ತೆ, ಮತ್ತು ನಾರ್ಮಲ್ ಆದರೂ ಬೇಗನೆ ಆಗ್ಬೋದು ಅಂತ ಹೇಳಿದರು. ಏನಾದರೂ ಒಂದು ಭಯ ಅನ್ನೋದಿರುತ್ತಲ್ಲ, ನಾವು ಹೇಳ್ಬಿಡ್ತೀವಿ ಅಷ್ಟೇ ಸುಲಭವಾಗಿ. ಕನ್ಸೀವ್ ಆಗಿರೋರಿಗೆ ಅವ್ರಿಗೆ ಗೊತ್ತಿರುತ್ತೆ ಅದೆಷ್ಟು ಭಯ ಇರುತ್ತೆ ಅಂತ. ಬಟ್ ನಾವು ಆ ಭಯನ ಪಕ್ಕಕ್ಕಿಟ್ಟು ಆ ಜರ್ನಿನ ಎಂಜಾಯ್ ಮಾಡಬೇಕು, ಆ ತಾಯಿತನನ ಎಂಜಾಯ್ ಮಾಡಬೇಕು ಅಷ್ಟೇ. ನಾನಂತೂ ಅಷ್ಟೇ, ನಾನು ಹಾಗೆ ಎಂಜಾಯ್ ಮಾಡಿರೋದು ಎಲ್ಲನೂ ಕೂಡ. ಇನ್ನು ಈ ಮಗುಲಿ ಏನು ಮಾಡ್ತಿದ್ದೆ ಅಂತಂದರೆ, ಜಾಸ್ತಿ ನಾನು ಡ್ರೈ ಫ್ರೂಟ್ಸ್ ತೊಗೋತಾ ಇದ್ದೆ. ತುಂಬ ಅಂದರೆ ಎಲ್ಲನೂ ಕಲಸಕ್ಕೆ, ಎಲ್ಲ ಥರ ಡ್ರೈ ಫ್ರೂಟ್ಸ್, ಬಾದಾಮಿ, ಗೋಡಂಬಿ, ದ್ರಾಕ್ಷಿ, ಪಿಸ್ತಾ, ಎಲ್ಲ ಥರ ಡ್ರೈ ಫ್ರೂಟ್ಸ್ನು ನೆನೆಸಿಟ್ಟು ಅದನ್ನು ಗ್ರೈಂಡ್ ಮಾಡಿ ಕಲ್ಸಕ್ಕರೆ ಹಾಕಿ ಕುದಿಸಿ, ಆ ನೀರನ್ನ ಗ್ರೈಂಡ್ ಮಾಡಿದ್ದು ಕೂಡ ಹಾಕಿ ನಾನು ನೀಟಾಗಿ ಬಾಯ್ಲ್ ಮಾಡಿ ಒಂದು ಪಾಯಸ ಥರ ಮಾಡ್ಕೊಂಡು ಕುಡಿತಾ ಇದ್ದೆ. ಅದೊಂದು ಡ್ರಿಂಕ್ ಆಗ್ತಿತ್ತು, ಹೆಲ್ತಿ ಡ್ರಿಂಕ್ ಅನ್ನಿಸ್ತಿತ್ತು. ಬಟ್ ಅದನ್ನು ಬಾಯ್ಲ್ ಮಾಡ್ತಿದ್ದೆ ಅಷ್ಟೇ. ತುಂಬ ಟೇಸ್ಟಿಯಾಗಿರ್ತಿತ್ತು. ಕೆಲವು ಸಲ ನನ್ನ ಅತ್ತೆ ಮಾಡಿಕೊಡೋರು, ಕೆಲವು ಸಲ ನಾನೇ ಮಾಡ್ಕೊಂಡು ಕುಡಿತಿದ್ದೆ. ಇದು ಕುಡಿಯೋದ್ರಿಂದ ಸ್ಟ್ರೆಂತ್ ಇರುತ್ತೆ ಅಂತ. ಅಂದರೆ ಸ್ಪೈನಲ್ ಕಾರ್ಡ್ ಮೇನ್ ನಮಗೆ ಬ್ಯಾಕ್ ಬೋನ್ ಸ್ಟ್ರೆಂತ್ ಇತ್ತು ಅಂತ ಅಂದರೆ ಆರಾಮ್ಸೆ ಆಗಿ ನಾವು ನಾರ್ಮಲ್ ಡೆಲಿವರಿ ಮಾಡ್ಕೊಬೋದು. ಸೊಂಟ ಬಲ ಜಾಸ್ತಿ ಇರಬೇಕು. ಮತ್ತು ಮೆಂತ್ಯದ ಮುದ್ದೆ ತಿಂತಾಯಿದ್ದೆ, ಮುದ್ದೆ ಜಾಸ್ತಿ ತಿಂತಾಯಿದ್ದೆ. ಎಲ್ಲರೂ ಅದು ತಿನ್ಬಿಟ್ರೆ ಇದು ತಿನ್ಬಿಟ್ರೆ ಅಲ್ಲ, ಮುದ್ದೆ ತಿನ್ನಿ, ಮೆಂತ್ಯದ ಮುದ್ದೆ ತಿನ್ನಿ, ನಿಮಗೆ ಸ್ಟ್ರೆಂತ್ ಇರುತ್ತೆ. ಆರಾಮಾಗಿ ಆ ಟೈಮಲ್ಲಿ ನಿಮಗೆ ಮಗು ಆಗಬೇಕು ಅಂದರೆ ಆ ಫೋರ್ಸ್ ಇರುತ್ತೆ ನೋಡಿ, ಅದೆಲ್ಲನೂ ನಿಮಗೆ ತಡ್ಕೊಳ್ಳೋ ಶಕ್ತಿ ಇರುತ್ತೆ. ಮುದ್ದೆ ತಿನ್ನಿ, ಮೆಂತ್ಯದ ಮುದ್ದೆ ತಿನ್ನಿ. ನನ್ನ ಸಜೆಷನ್ ಇದು, ಮೆಂತ್ಯದ ಮುದ್ದೆ ಅಂತೂ ಮಿಸ್ ಮಾಡಬೇಡಿ. ಅದು ಮಗುಗೂ ಕೂಡ ಒಳ್ಳೆಯದು, ನಿಮಗೂ ಕೂಡ ಒಳ್ಳೆಯದು, ಹೆಲ್ತ್ಗೂ ಕೂಡ ತುಂಬ ಬೆನಿಫಿಟ್ ಇರುತ್ತೆ. ನೀವು ಮಗು ಹುಟ್ಟಿದ ಮೇಲೂ ಕೂಡ ಮಗು ಅದನ್ನು ತುಂಬ ಇಷ್ಟಪಟ್ಟು ತಿನ್ನುತ್ತೆ. ನಮ್ಮ ಪಾಪು ಈಗಲೂ ನಾನು ಅವನಿಗೆ ಮೆಂತ್ಯದ ಮುದ್ದೆ ಕೊಡ್ತೀನಿ, ತುಂಬ ಇಷ್ಟಪಟ್ಟು ತಿಂತಾನೆ. ಅಂದರೆ ಮೆಂತ್ಯದ ಮುದ್ದೆ ಇದನ್ನೆಲ್ಲ ತಿಂತಿದ್ದೆ. ಹಂಗಂದ್ರೆ ಸ್ವಲ್ಪ ಗೊಳುಮ್ ಅಂತ ತಿಂದುಬಿಟ್ರೆ ಹೊಂಟೋಗ್ಬಿಡುತ್ತಲ್ವ, ಅದೆಲ್ಲ ಅಗದಿ ತಿನ್ನಬೇಕು ಅನ್ನೋ ಇರಿಟೇಷನ್ಸ್ ಇರ್ತಿರ್ಲಿಲ್ವಲ್ಲ, ಅದನ್ನು ಸ್ವಲ್ಪ ಲೈಕ್ ಮಾಡ್ತಿದ್ದೆ, ತೊಗೊಂಬಿಡ್ತಿದ್ದೆ ಜಾಸ್ತಿ. ಇನ್ನು ಡ್ರೈ ಫ್ರೂಟ್ಸ್ನ ಈ ರೀತಿ ಮಾಡ್ತಿದ್ದೆ. ಕೆಂಪಕ್ಕಿ ಮಿಸ್ ಇಲ್ಲ. ವಾಕ್ ಅಂತೂ ತುಂಬ ಮಾಡ್ತಿದ್ದೆ. ಬಟರ್ಫ್ಲೈ ಎಕ್ಸಸೈಸ್ ಮಿಸ್ ಇಲ್ಲ.
ನಾನೇನಾದರೂ ಆ ಟೈಮಲ್ಲಿ ಏನಾದರೂ ಚಾನಲ್ ಓಪನ್ ಮಾಡಿದರೆ ಖಂಡಿತವಾಗ್ಲೂ ನಾನು ಎಲ್ಲನೂ ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊತಾ ಇದ್ದೆ. ನೋಡಿ, ಈ ಟೈಮಲ್ಲಿ ಮಾಡಬೇಕು ಅನಿಸಿ ಈ ಟೈಮಲ್ಲಿ ಓಪನ್ ಮಾಡಿ ವೀಡಿಯೋಸ್ ಮಾಡ್ತಾಯಿದ್ದೀನಿ. ನನಗಾಗಿರೋ ಅನುಭವನ ತಿಳಿಸ್ತಾ ಇದ್ದೀನಿ. ನಿಮಗೆ ಅದನ್ನೆಲ್ಲ ನೋಡಿದ್ರು ನಿಮಗೂ ಒಂದು ಐಡಿಯಾ ಬರ್ತಿತ್ತು ಯಾವ ರೀತಿ ಅಂತ. ಬಟ್ ನಾನು ಮಾಡಿರೋದನ್ನು ನಾನು ಕಂಪ್ಲೀಟಾಗಿ ನಿಮಗೆ ತಿಳಿಸ್ತಾ ಇದ್ದೀನಿ. ಈ ರೀತಿ ಮಾಡಿ ಖಂಡಿತವಾಗ್ಲೂ ನಾರ್ಮಲ್ ಡೆಲಿವರಿ ಆಗುತ್ತೆ. ಮತ್ತು ಮಕ್ಕಳು ಕೂಡ ಹೆಲ್ತಿಯಾಗೆ ಬೆಳವಣಿಗೆ ಆಗುತ್ತೆ. ಮಕ್ಕಳು ತುಂಬ ವೆಯ್ಟ್ ಗೇನ್ ಆಗಿ ಬೆಳಿಬೇಕು, ಮಕ್ಕಳು ತುಂಬ ಚೆನ್ನಾಗೇ ಇರಬೇಕು ಅಂತ ಅಂದರೆ ಏನು ಮಾಡಬೇಕು ನಾವು ಮಗು ಹೊಟ್ಟೆಲಿದ್ದಾಗ ಅನ್ನೋದಕ್ಕೂ ಒಂದು ಟಿಪ್ಸ್ ಇದೆ. ಅದನ್ನು ಕೂಡ ನಿಮಗೆ ಬೇಕು ಅಂತಂದರೆ ಕಮೆಂಟ್ ಮಾಡಿ. ಖಂಡಿತವಾಗ್ಲೂ ನಾನು ಅದನ್ನೆಲ್ಲನೂ ಶೇರ್ ಮಾಡ್ತೀನಿ. ಏನಕ್ಕೆ ಅಂದರೆ ನನ್ನದು 3ನೇ ಮಗು ಬಂದು 750 ಗ್ರಾಮ್ ಇತ್ತು. ಅಂದರೆ 3 kg 750 ಗ್ರಾಮ್ ಇತ್ತು. ಇನ್ನು ನನಗೆ ಆ್ಯಕ್ಚುಲಿ 15 ಡೇಸ್ 20 ಡೇಸ್ ಬೇಗನೆ ಡೆಲಿವರಿ ಆಯಿತು. ಆ ಟೈಮಲ್ಲಿ ನಾನು ಏನಾದ್ರು ಹೋಗಿಲ್ಲ ಅಂತ ಅಂದಿದ್ರೆ, ಏನಕ್ಕೆ ಅಂದರೆ ನನಗೆ ಯಾವುದೇ ರೀತಿ ಅಂಥ ಹೊಟ್ಟೆ ನೋವೇನಿರಲಿಲ್ಲ. ಸ್ವಲ್ಪ ಸೊಂಟ ನೋವು ಬಂತು ಅಷ್ಟೇ. ಹೋಗೋಣ ಅಂತ ಅನ್ನಿಸ್ತು, ಯಾಕೋ ಅವತ್ತು ಹೋಗಿದ್ದಷ್ಟೇ. ಹೋಗಿದ್ದಕ್ಕೆ ಡಾಕ್ಟರ್ ಇರಲಿ ನೋಡೋಣ, ನಿಮಗೆ ಪೇಯ್ನ್ ಸ್ಟಾರ್ಟ್ ಆದರೆ ಮಾಡೋಣ, ಇಲ್ಲೇ ಅಡ್ಮಿಟ್ ಆಗಿ ಅಂತ ಹೇಳಿದ್ರು. ಅದು ಏನಾದರೂ ನಾನು 15 ಡೇಸ್ ಬಿಟ್ಟು ಹೋಗಿದ್ದರೆ ಖಂಡಿತವಾಗ್ಲೂ ಮಗು 4 kg ಹತ್ರನೇ ಆಗ್ತಿತ್ತು. ನನಗೆ ಈ ಡೆಲಿವರಿ ಯಾವ ರೀತಿ ಇತ್ತು ಅಂತಂದರೆ, ನನಗೆ ಮೊದಲನೇ ಮಗು ಡೆಲಿವರಿ ಕೂಡ ನನಗೆ ಅಷ್ಟು ಕಷ್ಟ ಅನ್ನಿಸ್ಲಿಲ್ಲ. ಇದೇ ನನಗೆ ಮೊದಲನೇ ಮಗು ಡೆಲಿವರಿ ಆಗಿದ್ದ ರೀತಿ ನನಗೆ ಅಷ್ಟು ಕಷ್ಟ ಆಗಿಬಿಡ್ತು. ತುಂಬ ಅಂದರೆ ತುಂಬಾ ಕಷ್ಟ ಆಯಿತು. ಬಟ್ ಮಗು ಆದಮೇಲೆ ಆ ಕಷ್ಟ ಏನೂ ನೆನಪಾಗಲಿಲ್ಲ. ಏನಕ್ಕೆ ಅಂದರೆ ಪರ್ಸ್ನಲಿ ನಾವು ಸ್ಟ್ರೆಂತ್ ಆಗಿದ್ದರೆ ನೋಡಿ, ಯಾವುದೂ ಅಸಾಧ್ಯ ಅನ್ನೋದು ಸಾಧ್ಯ ಆಗುತ್ತೆ. ನಾವು ಸ್ಟ್ರೆಂತ್ ಆಗಿರಬೇಕು. ಆ ಸ್ಟ್ರೆಂತ್ ಆಗಿರಬೇಕು ಅಂತ ಅಂದರೆ ನಾವು ಈಗಲಿಂದನೇ ಅಂದರೆ ಈ ಒಂದು ಜರ್ನಿಯಿಂದನೇ ಏನೇನು ತೊಗೋಬೇಕು ಅದನ್ನೆಲ್ಲ ತೊಗೋಬೇಕು. ಸೊಪ್ಪು, ತರಕಾರಿ, ನಾನ್ ವೆಜ್ ತಿನ್ನೋರು ನಾನ್ ವೆಜ್ಜು ಯಾವುದನ್ನು ಖಂಡಿತ ಸೇರಲ್ಲ, ಸ್ವಲ್ಪನಾದರೂ ಸೇರಿಸ್ಬೇಕು. ಕೆಲವ್ರಿಗೆ 9 ಮಂತ್ವರೆಗೂ ವಾಮಿಟ್ ಆಗ್ತಾಯಿರುತ್ತೆ, ಅವರೆಲ್ರಿಗೂ ಸೇರಲ್ಲ. ಅವರೆಲ್ಲರಿಗೂ ನಿಜವಾಗ್ಲೂ ಸ್ಟ್ರೆಂತೇ ಇರಲ್ಲ. ಕೆಲವು ಸಲ ಬೇಬಿನೂ ಸ್ಟ್ರೆಂತ್ ಇರಲ್ಲ, ಅವರು ಸ್ಟ್ರೆಂತ್ ಇರಲ್ಲ. ನಾನು ಆ ರೀತಿಯೂ ಕೂಡ ನೋಡಿದ್ದೀನಿ. ಏನಕ್ಕೆ ನಮ್ಮ ಹಸ್ಬೆಂಡ್ ಅವ್ರ ಅಕ್ಕ ಅವ್ರಿಗೆ 2 ಗಂಡು ಮಕ್ಕಳು. ಅವ್ರಿಗೆ ಮೊದಲನೇ ತಿಂಗಳಿಂದ 9 ಮಂತ್ಸ್ವರೆಗೂ ಯಾವುದೇ ರೀತಿ ಊಟ ಸೇರೇ ಇಲ್ಲ. ಮೊದಲನೇ ಮಗುಲಿ ಅವರು ಸ್ವಲ್ಪ ಇರೋದ್ರಲ್ಲಿ ತಿಂತಿದ್ರಂತೆ. 2ನೇ ಮಗುಲಿ ಅವ್ರಿಗೆ ಯಾವುದೇ ರೀತಿ ಊಟ ಸೇರಿಲ್ಲ ಬಾಯ್ ಬೇಬಿಲಿ. ಬಟ್ ಅವ್ರಿಗೆ 2 ಬಾಯ್ ಬೇಬಿನೇ ಆಗಿದೆ. ಅದಕ್ಕೆ ನಾನು ಹೇಳೋದು, ಸಿಮ್ಟಮ್ಸ್ ಚೇಂಜ್ ಇರುತ್ತೆ. ಅವ್ರಿಗೆ ಬಂದು ಥೈರಾಯ್ಡ್ ಇತ್ತು, ಮತ್ತು ಅವ್ರ ಬಾಡಿ ವೇರಿಯೇಷನ್ ಕೂಡ ಚೇಂಜ್ ಇತ್ತು, ಹಾರ್ಮೋನ್ಸ್ ಕೂಡ ಚೇಂಜ್ ಇದೆ. ಎಲ್ಲರೂ ಹಾರ್ಮೋನ್ಸು ಒಂದೇ ಥರ ಇರಲ್ಲ ಅಂತ ನಾನು ಎಲ್ಲ ವೀಡಿಯೋದಲ್ಲೂ ಹೇಳ್ತಾ ಇರ್ತೀನಿ. ಅವ್ರವ್ರ ಹಾರ್ಮೋನ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತ. ಅದರಿಂದ ಎಲ್ಲರೂ ಸಿಮ್ಟಮ್ಸು ಚೇಂಜ್ ಇರುತ್ತೆ. ನಾನು ಸೈಕಲ್ ಹೇಳಿದೆ ನೋಡಿ, ಆ ಸೈಕಲಿಂದ ನೀವು ಇದು ಮಾಡ್ಕೊಳ್ಳಿ. ನನ್ನ ಸೈಕಲ್ ಪೀರಿಯಡ್ ಬಂದು 28 ಡೇಸ್ ಟು 30 ಡೇಸ್. ಈ ಟೈಮಲ್ಲಿ ಪೀರಿಯಡ್ ಆಗೋ ಹಾರ್ಮೋನ್ಸ್ ಆಲ್ಮೋಸ್ಟ್ ಒಂದೇ ಥರ ಇರುತ್ತೆ ಅಂತ ಹೇಳ್ತೀನಿ. ಅದರಿಂದ ಸಿಮ್ಟಮ್ಸ್ಗಳು ಮ್ಯಾಚ್ ಆಗುತ್ತೆ. ಅದರಿಂದ ನನಗೆ ಇವತ್ತು ಬೆಳಗ್ಗೆ ಖಂಡಿತವಾಗ್ಲೂ ಒಬ್ಬರು ವ್ಯೂವರ್ ಮೆಸೇಜ್ ಮಾಡಿದರು, ಅಂದರೆ ಕಮೆಂಟ್ ಮಾಡಿದರು, ಅಕ್ಕ ನೀವು ಹೇಳಿದ ಸಿಮ್ಟಮ್ ಎಲ್ಲ ನನಗೆ ವರ್ಕ್ ಆಗಿದೆ ಅಕ್ಕ, ನನಗೆ ಗಂಡು ಮಗು ಆಯಿತು, ಹಾಸ್ಪಿಟ್ಲಿಂದ ಮನೆಗೆ ಬಂದಮೇಲೆ ನಾನು ಮೆಸೇಜ್ ಮಾಡ್ತಾಯಿದ್ದೀನಿ ಅಂತ ಹೇಳಿದ್ರು. ನನಗೆ ಆ ಮೆಸೇಜ್ ನೋಡಿ ಬೆಳಗ್ಗೆ ನಿಜವಾಗ್ಲೂ ತುಂಬ ಅಂದರೆ ತುಂಬಾ ಖುಷಿ ಆಯಿತು. ನಮಗಾಗಿರೋ ಅನುಭವನ ನಾವು ಶೇರ್ ಮಾಡ್ಕೊಂಡಿರ್ತೀವಿ ಅಷ್ಟೇ. ಸುಮ್ಮನೆ ಏನೋ ಒಂದು ಹೇಳೋದು ಇಷ್ಟ ಇರಲ್ಲ ನೋಡಿ, ಚೆನ್ನಾಗಿರಲ್ಲ. ಅದರಿಂದ ಇಷ್ಟೇ ಟಿಪ್ಸ್ ನಾನು ಹೇಳೋದು ಇಷ್ಟೇ. ಕೆಂಪಕ್ಕಿ ಗಂಜಿ, ಡ್ರೈ ಫ್ರೂಟ್ಸು, ಹಣ್ಣು, ತರಕಾರಿ, ವಾಕು, ಬಟರ್ಫ್ಲೈ ಎಕ್ಸಸೈಸ್ ಇಷ್ಟಿರಲಿ. ನಿಮ್ಮ ತಲೆಯಲ್ಲಿ ಅನಾವಶ್ಯಕವಾಗಿ ಏನೇನು ಯೋಚನೆ ಮಾಡಬೇಡಿ, ಆರಾಮಾಗಿರಿ. ಖಂಡಿತವಾಗ್ಲೂ ನಾರ್ಮಲ್ ಡೆಲಿವರಿ ಆಗುತ್ತೆ. ಮತ್ತು ಆ ಟೈಮಲ್ಲಿ ನನಗೆ ಆಗುತ್ತೆ, ನಾನು ನಾರ್ಮಲ್ಲೇ ಮಾಡ್ಕೋಬೇಕು ಅಂತ ಒಂದು ನಂಬಿಕೆ ಇಟ್ಕೊಳ್ಳಿ, ಖಂಡಿತ ಆಗುತ್ತೆ. ಮುದ್ದೆ ಮತ್ತು ಮೆಂತ್ಯದ ಮುದ್ದೆ ಮಿಸ್ ಮಾಡಬೇಡಿ. ಮೆಂತ್ಯದ ಮುದ್ದೆ ತುಂಬ ಅಂದರೆ ತುಂಬ ಟೇಸ್ಟ್ ಇರುತ್ತೆ. ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕಬೇಕು ಅಂತ ನಿಮ್ಗೆ ಆ ಮೆಂತ್ಯದ ಮುದ್ದೆ ರೆಸಿಪಿ ಬೇಕು ಅಂತಂದರೆ ಖಂಡಿತವಾಗ್ಲೂ ನನಗೆ ಕಮೆಂಟ್ ಮಾಡಿ. ಆ ರೆಸಿಪಿ ಕೂಡ ನಾನು ನಿಮ್ಮೊಟ್ಟಿಗೆ ಶೇರ್ ಮಾಡ್ತೀನಿ. ಇದೆಲ್ಲ ಕೂಡ ನಾವು ಪ್ರೆಗ್ನೆಂಟ್ ಇದ್ದಾಗ ಮಾಡಬೇಕಾಗಿರೋದು. ಬಾಣಂತಿ ಇದ್ದಾಗ ನಾವು ಯಾವ ರೀತಿ ಇರಬೇಕು, ಬಾಣಂತಿ ಆರೈಕೆ ಯಾವ ರೀತಿ ಇರಬೇಕು, ಅದನ್ನು ಕೂಡ ನಾನು ನೆಕ್ಸ್ಟ್ ವೀಡಿಯೋಗಳಲ್ಲಿ ತಿಳಿಸ್ಕೊಡ್ತೀನಿ. ನಿಮಗೆ ಬೇಕು ಅಂದರೆ ಖಂಡಿತವಾಗ್ಲೂ ನನಗೆ ಕಮೆಂಟ್ ಮಾಡ್ಬೋದು, ನಾನು ಖಂಡಿತ ಶೇರ್ ಮಾಡ್ತೀನಿ. ಇಷ್ಟು ಟಿಪ್ಸ್ನ ಯೂಸ್ ಮಾಡಿ ಖಂಡಿತ ನಾರ್ಮಲ್ ಡೆಲಿವರಿ ಆಗುತ್ತೆ. ಹೆದ್ರಕ್ಕೆ ಹೋಗಬೇಡಿ. ಇನ್ನೂ ನನ್ನ ಎಲ್ಲ ವೀಡಿಯೋಸ್ಗೂ ಸಪೋರ್ಟ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಲೈಕ್ ಮಾಡಿಲ್ಲ, ಶೇರ್ ಮಾಡಿಲ್ಲ, ಬೆಲ್ ಐಕನ್ನ ಕ್ಲಿಕ್ ಮಾಡಿಲ್ಲ, ಈಗಲೇ ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಮತ್ತು ಏನೇ ಒಂದು ಡೌಟ್ಸ್ ಇದ್ದರೂ ನನಗೆ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಆಗೋದನ್ನಂತೂ ಖಂಡಿತ ಮರಿಬೇಡಿ. ಎಲ್ಲ ವೀಡಿಯೋಸ್ನೂ ನೋಡಿ
ಸಪೋರ್ಟ್ ಮಾಡಿ. ಸ್ಕಿಪ್ ಮಾಡಿದೆ ನೋಡಿ, ಏನಕ್ಕೆ ಅಂದರೆ ಒಂದೊಂದು ಇನ್ಫಾರ್ಮೇಷನು ಹೋಯ್ತು ಅಂತ ಅಂದರೆ ಅದು ಗೊತ್ತಾಗಲ್ಲ. ಸ್ಕಿಪ್ ಮಾಡಿ ನೋಡಿ. ಮತ್ತು ಇದು ಒಂದು ಡ್ರಿಂಕ್ ಕೂಡ ಡೆಲಿವರಿ ಆದಮೇಲೆ ನಮ್ಮ ಹೊಟ್ಟೆ ಕರಗಿಸೋಕ್ಕೆ ತುಂಬಾ ಯೂಸ್ ಆಗುತ್ತೆ. ಹಾಗೆ ಡೈಜೆಷನ್ ಪವರ್ ಕೂಡ ಹೈಕ್ ಆಗುತ್ತೆ. ನನ್ನ ವ್ಲಾಗ್ಸ್ ಕೂಡ ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.